ನಿಮ್ಮಿಂದ ಲಾಸ್ಟ್ ವರ್ಡ್ಸ್ ಏನು? My last words to the people, more particularly the women, they constitute 50%. They are in the ray of hope. ಅಮೆಂಡ್ಮೆಂಟ್ ಆಗೋಬಿಟ್ಟಿದೆ ಕಾನ್ಸ್ಟಿಟ್ಯೂಷನ್ಗೆ, ರಿಸರ್ವೇಷನ್ ಬಂದುಬಿಡ್ತದೆ, ಪಾರ್ಲಿಮೆಂಟ್ನಲ್ಲಿ 33% ಬರ್ತದೆ, ಅಸೆಂಬ್ಲಿಯಲ್ಲಿ ಬರ್ತದೆ ಅಂತ ಭಾಳ ಕನಸು ಕಾಣ್ತಾ ಇದ್ದೀರಿ ನೀವು. ಅವೆಲ್ಲ ಗಿಮಿಕ್ಗಳು. ಚಾಕ್ಲೇಟ್ ತೋರಿಸಿ ಮಗುಗೆ ಊಟ ಮಾಡಿಸ್ದಾಗೆ ಆ ಟೈಮಿಗೆ ಚಾಕ್ಲೇಟ್ ತೋರಿಸೋದು, ಊಟ ಕೊಡೋದು ಮಗುಗೆ, ಅಥವಾ ಮಗುನ ಆ ಕಡೆ ನೋಡಿ ಚಂದ್ರ ನೋಡಿ ಸೂರ್ಯ ನೋಡಿ ಈ ಕಡೆ ದೆವ್ವ ಬರ್ತದೆ ಆ ಕಡೆ ದೆವ್ವ ಬರ್ತದೆ ಅಂತ. ಇದು ಇಟ್ ಡಸಂಟ್ ಗಿವ್ ರಿಸಲ್ಟ್. ವುಮನ್, ವರ್ಕಿಂಗ್ ಕ್ಲಾಸ್, ದ ಪೆಸೆಂಟ್, ಮೋರ್ ಪರ್ಟಿಕ್ಯುಲರ್ ದಿ ಯೂತ್, ಯು ಬೀಯಿಂಗ್ ದ ಲಾಯರ್, ನನಗೆ ಬರೀ ಕ್ವಶನ್ ಹಾಕ್ಬಿಟ್ಟು ನೀವು ಲಾಯರ್ ಕೆಲಸ ಮಾಡ್ಕೊಂಡಿದ್ದು ಸಾಧ್ಯ ಇಲ್ಲ. ನೀವು ಯು ಮಸ್ಟ್ ಬಿ ವಿತ್ ದಿ ಮಾಸಸ್, ಗೋ ಟು ದಿ ಮಾಸಸ್, ಕ್ರಿಯೇಟ್ ಅವೇರ್ನೆಸ್. ಏನು ನಡೀತಾ ಇದೆ ದೇಶದಲ್ಲಿ ಅಂತ ತಿಳಿಸಿ, ಅದು ಯಾಕೆ ಆಗ್ತಾಯಿದೆ ಅಂತ ತಿಳಿಸಿ, ಯಾಕೆ ಆಗಬಾರ್ದು ಅಂತ ತಿಳಿಸಿ, ಏನಾದರೆ ಸಮಾಜ ಕಲ್ಯಾಣ ಆಗ್ತದೆ ಅಂತ ತಿಳಿಸಿ, ಸಂವಿಧಾನ ಏನು ಹೇಳ್ತದೆ ಅಂತ ತಿಳಿಸಿ. ಜನರ ಪ್ರತಿನಿಧಿಗಳು ಹೇಳ್ತಾ ಇದ್ರಲ್ಲ ಎಲೆಕ್ಷನ್ ಅವೆಲ್ಲ, ಎಲೆಕ್ಷನ್ ಇಸ್ ಆಲ್ಸೋ ಬೇಸಿಕ್ ಸ್ಟ್ರಕ್ಚರ್. ಆ ಎಲೆಕ್ಷನ್ ಕಮಿಷನಲ್ಲಿ ಇವಾಗ ನಿನ್ನೆ ಹೇಳಿದ್ದಾರೆ ಅದು ಚೀಫ್ ಜಸ್ಟಿಸ್ ಇರಬೇಕು ಸೆಲೆಕ್ಷನ್ನಲ್ಲಿ ಅಂತ. ನಿಮಗೆ ಗೊತ್ತಿದೆ ಅದು ಯಾವ ರೀತಿ ಎಲೆಕ್ಷನ್ ಕಾನ್ಸ್ಟಿಟ್ಯೂಷನಲ್ ಫಂಕ್ಷನರಿ ಅದು. 3 ಆರ್ಟಿಕಲ್ 320 ಇದೆಯಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ ರೈಟು, ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ. ಆದರೆ ಚೀಫ್ ಜಸ್ಟಿಸ್ ಇರಬೇಕು ಆ ಕಮಿಟಿಯಲ್ಲಿ, ಪ್ರೈಮ್ ಮಿನಿಸ್ಟರ್, ಚೀಫ್ ಜಸ್ಟಿಸ್ ಆ್ಯಂಡ್ ಅಪೋಸಿಷನ್ ಪಾರ್ಟಿ ಲೀಡರ್ ಎಲೆಕ್ಟ್ ಮಾಡೋಕ್ಕೆ ಅಂತ ಒಂದು ಕಾನ್ಸ್ಟಿಟ್ಯೂಷನ್ ಬೆಂಚ್ ಜಡ್ಜ್ಮೆಂಟು. ಅದನ್ನು ತಿರುಚಿ ಬಿಸಾಕಿ ಇನ್ನೊಂದು ಕಾನೂನು ಮಾಡಿದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಇದೆ, ಇಮಿಡಿಯೇಟಾಗಿ ಸೆಲೆಕ್ಟ್ ಮಾಡಿಬಿಟ್ರು. ಅದು ಸೆಲೆಕ್ಟ್ ಮಾಡಿ ಯಾಕೆ ಫಂಕ್ಷನ್ ಆಗ್ತಾಯಿದೆ ಅಂತೇಳಿ ನಿಮಗೆ ಇನ್ನೂ ಮಾಹಿತಿ ಕೊಡಬೇಕು ಅಂದರೆ ನನ್ನ ಹತ್ರ ಭಾಳ ಮಾಹಿತಿ ಇದೆ. ಆದರೆ ಈ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ಫೇಲ್ಡ್. ಅದರಿಂದ ನನ್ನ ಮೆಸೇಜ್ ಟು ದ ಪೀಪಲ್, ಆಲ್ ಇನ್ಸ್ಟಿಟ್ಯೂಷನ್ಸ್, ಪಾರ್ಲಿಮೆಂಟ್, executive, independent judiciary, not to the full extent. Some extent it is derailed. But I wanted to appeal to you. ಭಾಷಣಗಳು ಮಾಡಿ ಕೇಳಿಕೊಂಡು ಮನೆಗೆ ಹೊರಟೋಗ್ಬಿಟ್ರೆ ಆಗಲ್ಲ. ಸಂಘಟನೆ ಮಾಡಿ ಸಾರ್ವಜನಿಕರ ಅಭಿಪ್ರಾಯವನ್ನು, ಪ್ರತಿಭಟನೆಗಳನ್ನು ಮಾಡಿ ಈ ಜನವಿರೋಧಿ ಅಧಿಕಾರದ ನಿರ್ವಹಣೆ ನಾವು ಒಪ್ಪೋದಿಲ್ಲ. ಸಂವಿಧಾನದ ಅಧಿಕಾರ, ಆಡಳಿತ ಮಾಡಬೇಕು. ಯಾರೆಲ್ಲ ತಪ್ಪು ಮಾಡಿದೆ ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ಬೇಕು ಅಂತಕ್ಕಂಥ ಹೋರಾಟಗಳು ಸತತವಾಗಿ ನಡೀಬೇಕು. ನಡೆದಾಗ ಜನರ ಒಂದು ಇದಕ್ಕೆ ಮನ್ನಣೆ ಸಿಕ್ಕಲೇಬೇಕು. ನಾವು ಹೋರಾಟ ಮಾಡಿದ್ದರಿಂದ ತಾನೇ ಸ್ವತಂತ್ರ ಬಂದಿದ್ದು. ಚೈನಾದಲ್ಲಿ ಜಾರ್ಸು, ಇದರಲ್ಲಿ ಜಾರ್ಸ್ ಅಂದರೆ ರಷ್ಯಾದಲ್ಲಿ ಫ್ಯೂಡಲ್ ಅವರು ಇದ್ದಿದ್ದರಿಂದ ತಾನೇ ಅಲ್ಲಿ ಕ್ರಾಂತಿಯಾಗಿದ್ದು. It is inevitable. In a country like this is a developing country. Parliamentary election and result is not a solution. The revolution is the solution to change the system. That's all.